153 ಪ್ರಯಾಣಿಕರನ್ನ ಹೊತ್ತು ಹಾರ್ತಾ ಇದ್ದ ವಿಮಾನ ಅದು. ಆದರೆ ಆ ವಿಮಾನದಲ್ಲಿದ್ದ ಇಬ್ಬರು ಮಾತ್ರ ಗಾಢ ನಿದ್ದೆಯಲ್ಲಿದ್ದರು. ಆ ಇಬ್ಬರು ಯಾರು ಗೊತ್ತಾ? ವಿಮಾನದ ಪೈಲಟ್ಗಳು. ಇಂತಹ ಒಂದು ಆಘಾತಕಾರಿ ಘಟನೆ ನಡೆದಿರೋದು ಇಂಡೋನೇಷ್ಯಾದ ವಿಮಾನದಲ್ಲಿ. ಇಲ್ಲಿನ ಬತೀಕ್ ಏರ್ವೇಸ್ ವಿಮಾನ ಸುಲವೇಸಿಯಿಂದ ಇಂಡೋನೇಷ್ಯಾ ರಾಜಧಾನಿ ಜಕಾರ್ತಾ ಕಡೆಗೆ ಹೊರಟಿತು. ವಿಮಾನದಲ್ಲಿ 153 ಪ್ರಯಾಣಿಕರು ಇದ್ದರು. ಟೇಕ್ ಆಫ್ ಆಗಿ ಕೆಲ ಕಾಲ ಸಂಪರ್ಕದಲ್ಲಿದ್ದ ವಿಮಾನದಿಂದ ಜಕಾರ್ತಾ ಏರಿಯಾ ಕಂಟ್ರೋಲ್ ಸೆಂಟರ್ಗೆ ಆನಂತರ ಯಾವುದೇ ಸಂದೇಶಗಳು ಬಂದಿರಲಿಲ್ಲ. ಕಂಟ್ರೋಲ್ ಸೆಂಟರ್ನಿಂದ ಸಂಪರ್ಕಕ್ಕೆ ಹಲವು ಬಾರಿ ಪ್ರಯತ್ನ ಮಾಡಲಾಯಿತಾದರೂ ಯಾವುದೇ ಪ್ರಯೋಜನ ಆಗಲಿಲ್ಲ. ಸುಮಾರು ಅರ್ಧ ಗಂಟೆಯ ನಂತರ ಸಹ ಪೈಲಟ್ಗೆ ಎಚ್ಚರವಾಗಿದ್ದು ಮುಖ್ಯ ಪೈಲಟ್ ಅನ್ನು ಎಬ್ಬಿಸಿದ್ದ. ರೇಡಿಯೋ ಕಮ್ಯುನಿಕೇಷನ್ನಿಂದ ಸಮಸ್ಯೆಯಾಗಿತ್ತು ಅಂತ ಪೈಲಟ್ಗಳು ತಿಳಿಸಿದರು. ಆದರೆ ತನಿಖೆಯ ನಂತರ ಇಬ್ಬರು ನಿದ್ದೆ ಮಾಡಿದ್ರು ಅನ್ನೋದು ತಿಳಿದು ಬಂದಿದೆ. ಇಬ್ಬರು ಎಚ್ಚರಗೊಳ್ಳುವಾಗ ವಿಮಾನ ತನ್ನ ಮಾರ್ಗವನ್ನು ಬಿಟ್ಟು ಬೇರೆಯದೇ ಮಾರ್ಗದಲ್ಲಿ ಸಾಗ್ತಾ ಇತ್ತು ಎನ್ನಲಾಗಿದೆ. ಈ ಎಡವಟ್ಟಿನಿಂದ ಇತರ ವಿಮಾನಗಳ ಹಾರಾಟದ ಮಾರ್ಗದಲ್ಲೂ ಸಮಸ್ಯೆಯಾಗಿತ್ತು. ಆದರೆ ಈ ಎಲ್ಲ ಸಮಸ್ಯೆಗಳ ಹೊರತಾಗಿಯೂ ವಿಮಾನಕ್ಕಾಗಲಿ 153 ಪ್ರಯಾಣಿಕರಿಗಾಗಲಿ ಯಾವುದೇ ಸಮಸ್ಯೆಯಾಗಿಲ್ಲ.